ಹಾಯ್, ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಬನ್ನಿ. ಇಂತೂ ಮಳೆ ಎಲ್ಲ ಚೆನ್ನಾಗಿ ಓದಿದೆ. ನಮ್ಮ ಎಚ್ ಡಿ ಕೋಟೆ ತಾಲೂಕು ಹುಣಸೂರು ನಾಡಲ್ಲಿ ವ್ಯವಸಾಯ ಮಾಡೋಣ ಅಂತ ಹೊಲಕ್ಕೆ ಬಂದಿದ್ದೀವಿ. ಇಷ್ಟು ವರ್ಷ ನಮ್ಮ ತಂದೆ ಮಾಡ್ತಾಯಿದ್ರು, ಈಗ ನಾವು ಮಾಡೋಣ ಅಂತ ಹೊಲಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಮಳೆ ಏನೋ ಚೆನ್ನಾಗಿ ಹೋಗಿ ಕೊಡ್ತಾಯಿದೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ. ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಜೋಳ ಬಿತ್ತನ ಬದ್ದಕ್ಕೆ ಅಂತ ಫಸಲು ಹಾಕೋಕ್ಕೆ ಲೇಟು. ಯಾಕಂದರೆ ಇಲ್ಲಿ ಸುತ್ತ ಕಾಣ್ತಾ ನೋಡಿ ಬೆಟ್ಟ ಗುಡ್ಡ, ಇಲ್ಲಿ ಹಂದಿ ಅವಳಿಗಳೇ ಜಾಸ್ತಿ. ದಿನ ನೂರಾರು ಹಂದಿಗಳು ಬರ್ತವೆ. ಈಗ ಅದ್ರ ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಹುಲಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಈ ದಿನ ಒಂದೊಂದು ಪ್ರಾಣಿಗಳು ಇಲ್ಲಿ ಹಸುಗಳನ್ನ ಹೊಡೆಯೋಕ್ಕೆ ಶುರು ಮಾಡಿದೆ. ಬಂದು ಸೇರ್ಕೊಬಿಟ್ಟು ಒಂದು ಹುಲಿ, ಚಿರತೆ ಎಲ್ಲ ಬಂದು ಸೇರ್ಕೊಬಿಟ್ಟಿದೆ. ಮೇಯ್ಕೆ ಹೋಗೋಕ್ಕೂ ಭಯ, ಇಲ್ಲಿ ಫಸಲು ಮಾಡೋಕ್ಕೂ ಭಯ ಆಗ್ತೈತೆ. ಆದರೂ ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜೋಳ ನಾರ ಬಿತ್ತನ ಅಂತ ಬಂದಿದ್ದೀವಿ. ಸದ್ಯಕ್ಕೆ ಸಣ್ಣದು ಒಂದು ಕೊಂಡಿಗೆ ಸದ್ಯಕ್ಕೆ ಒಂದು ಹಸು ಇರೋದಕ್ಕೋಸ್ಕರ ಜೋಳ ಬಿತ್ತನ ಅಂತ ಬಂದಿದ್ದೀವಿ. ಸದ್ಯಕ್ಕೆ ನಮಗೂ ಅಷ್ಟೊಂದು ಬರೋಲ್ಲ, ಇದೇ ಫಸ್ಟ್ ಟೈಮ್ ಜೋಳ ಬಿತ್ತಾ ಇರೋದು. ಎಲ್ಲ ಮಳೆ ಹೋದ್ರದಕ್ಕೆ ಅವ್ರವ್ರ ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ನಾವೇ ಬಿತ್ಕೊಂಡು ನಾವೇ ಹೊಡೆದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಸದ್ಯಕ್ಕೆ ಹೊಲಕ್ಕೆ ಬರೋಕ್ಕೂ ಭಯ ಆಗ್ತೈತೆ, ಮನೆಗೆ ಹೋಗೋಕ್ಕೂ ಭಯ ಆಗ್ತೈತೆ. ಹಂಗಾಗಿದೆ ಪರಿಸ್ಥಿತಿ ನೋಡಿ. ಸುತ್ತ ಕಾಣೋದೇ ಎಲ್ಲ ಬೆಟ್ಟ, ಅಂದರೆ ದೊಡ್ಡ ಕಾಡೇನಲ್ಲ ಇದು, ಮಾಮೂಲಿ ಸಣ್ಣ ಬೆಟ್ಟ ಕಾಡಿದ್ದಂಗೆ. ಇದ್ರ ಒಳಗಡೆ ಕಾಡು ಪಕ್ಕದಲ್ಲಿ ಇರೋದಕ್ಕೋಸ್ಕರ ಅಲ್ಲಿಂದ ಬಂದು ಸೇರ್ಕೊಬಿಟ್ಟಿದೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಇಲ್ಲಿ ಫಸ್ಲಾಗೋಕ್ಕೂ ಭಯ, ಇಲ್ಲ ಕಾವಲು ಕಾಯಬೇಕಾಗುತ್ತೆ ರಾತ್ರಿ ಆದರೆ. ರಾತ್ರಿ ಆಯಿತು ಅಂದರೆ ಹಂದಿಗಳ ಕಾಟ ರಾತ್ರಿಲಿ. ಏನೇ ಫಸ್ಲು ಹಾಕಿದ್ರು ಬಂದು ತಿನ್ಕೊಂಡು ಓಡೋಗ್ತವೆ. ಆದರೂ ವಿಧಿ ಇಲ್ಲ ಅಂತ ಏನೋ ಬಂದು ಕಾಯ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಜೋಳ ಬಿತ್ತಿ ಇನ್ನೊಂದು ವಾರ ಆದಮೇಲೆ ನೋಡೋಣ. ಎಳ್ಳು ಹಾಕಬೇಕು. ಏನು ಮಾಡಿದ್ರೆ ರೈತರು ಕಷ್ಟನೇ ಹಿಂಗಿರುತ್ತೆ. ಫಸ್ಲು ಹಾಕ್ಬೇಕು ಅಂತಂದ್ರೆ ಇದೇ ಗೋಳು. ಮತ್ತು ಪ್ರಾಣಿಗಳ ಕಾಟ, ಆ ಕಡೆ ಸರ್ಕಾರದಿಂದ ಕಾಟ. ಏನು ಬೆಳೆದ್ರು ರೈಟ್ ಕೊಡೋಲ್ಲ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಮಾಡೋ ಅಂಥದ್ದು ಮಾಡಬೇಕು, ಬೆಳೆಯೋಂಥದ್ದು ಬೆಳಿಬೇಕು. ಬರಲಿ ಬರದೇ ಇರಲಿ, ಏನೋ ಒಂದು ಮಾಡಬೇಕಲ್ಲ ಸದ್ಯದ ಪರಿಸ್ಥಿತಿಗೆ. ಮಾಡೋಣ ಬನ್ನಿ. ಆಯಿತು, ಅದಕ್ಕೆ ನೋಡೋಣ ಏನಾಗುತ್ತೆ ನೋಡೋಣ. ಇವತ್ತೊಂದು ಇದು ಆಯಿತು. ಇನ್ನೇನು ಸ್ವಲ್ಪ ಜೋಳ ಬಿತ್ಬಿಟ್ಟು ಇದೆಷ್ಟು ಅಗಲಕ್ಕೆ ಇದೆ, ಇದೆಲ್ಲ ಬಿತ್ತಾದಮೇಲೆ ಆರಾಮಗಳಿರುತ್ತೆ ನಮಗೆ. ಇದೆಲ್ಲ ನೋಡ್ಕೊಳ್ತು ಅಂದರೆ ನಮ್ಗೆ ಆರೋದು ಕೆಲಸನೇ ಬೆಟ್ರು ಅನಿಸುತ್ತೆ. ಟ್ಯಾಕ್ಟ್ರ್ ಹೊಡ್ಕೊಂಡ್ರೆ ಹೆಂಗೆ ಜೀವನ ಮಾಡ್ಬೋದು. ಫಸ್ಲು ಹಾಕಿ ರಾತ್ರಿ ಆಗಲೂ ಇಲ್ಲೆಲ್ಲ ಕಾವಲು ಕಾದು ರಾತ್ರಿ ಎಲ್ಲ ಬಂದು ಕಾದು ಮಾಡೋ ಬದಲು ಆರಾಮಾಗಿ ಇವಾಗ ಆರಂಭ ಹೊಡ್ಕೊಂಡ್ರೆ ಒಂದಷ್ಟು ಎಷ್ಟೋ ಜೀವನಕ್ಕೆ ನಡೆಯುತ್ತೆ ಟ್ಯಾಕ್ಟ್ರದ್ದು. ಬೆಂಗಳೂರಲ್ಲೆಲ್ಲ ಇದ್ದು ಸಾಕಾಗಿ ಇಲ್ಲಿ ತಿರ್ಗಿ ಊರಿಗೆ ಬಂದಿದ್ದೀವಿ. ಅಲ್ಲೆಲ್ಲ ನೆನೆಸ್ಕೊತು ಅನಿಸುತ್ತೆ, ಇದು ಊರೇ ಬೆಟ್ರು ಅನಿಸುತ್ತೆ ಜೀವನ ಮಾಡೋಕ್ಕೆ. ಏನೂ ಮಾಡೋಂಗಿಲ್ಲ. ರೈತರು ಬೆಂಗಳೂರಲ್ಲಿ ದುಡ್ಡು ಸಾಕಾಗಿ ತಿರ್ಗಿ ಊರಿಗೆ ಶಿಫ್ಟ್ ಆಗಿದ್ದೀವಿ. ಊರಲ್ಲಿ ಬಂದು ಈಗ ಟ್ಯಾಕ್ಟ್ರಿ ತಗೊಂಡು ಅಂಗಡಿ ತಗೊಂಡು ನೆಕ್ಸ್ಟ್ ಮುಗಿದಿದೆ. ಜೋಳ ಎಲ್ಲ ಹೆಂಗೋ ಬಿತ್ತಿದ್ದೀನಿ. ಹೆಂಗೆ ಉಡುತ್ತೆ ನೋಡೋಣ, ಗೊತ್ತಿಲ್ಲ. ಮಾಮೂಲಿ ಬಿತ್ತಬೇಕಾಯ್ತು. ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಬಿತ್ತಿದ್ದೀವಿ. ನಮ್ಮ ರಾಜಹಂಸ ಐರಾವತ ರೆಡಿ ಇದೆ. ಹೆಂಗೋ ಹೊಡೆದ್ಬಿಟ್ಟು ಬೇರೆ ಕಡೆ ಆರಂಭಕ್ಕೆ ಕರೆದಿದ್ದಾರೆ ಇಂತೂ ಹೊಡೆದಿದ್ದೀನಿ, ಬಿತ್ತಿದ್ದೀನಿ. ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ನೋಡೋಣ. ಏನೇ ಬಂದರೂ ನಮ್ಗೆ ಎಷ್ಟು ಬಂದರೂ ನಮ್ಗೆ ತಾನೇ ನಾವೇ ಬಿತ್ತಿದ್ದೀವಿ. ಇದೇ ಫಸ್ಟೇ ಟ್ರೈನಿಂಗು. ಬನ್ನಿ ನೆಕ್ಸ್ಟ್ ಆರಂಭ ಹೊಡಿಯೋಕ್ಕೆ ಹೋಗೋಣ. ನೋಡೋಣ, ಆರಂಭಕ್ಕೆ ಹೋಗ್ಬೇಕು ನೋಡಿ. ಇಂತಿಲ್ಲ ಆರಂಭ ಹೊಡಿಯೋಕ್ಕೆ ಬಂದಿದ್ದೀನಿ. ಪಾಪ ಹಬ್ಬು ಅಂತ ಅಂದ್ಬಿಟ್ಟು ನೋಡಿ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ವ್ಯವಸಾಯ ಮಾಡ್ತಾಯಿದ್ದಾರೆ. ಪುಣ್ಯಾತ್ಮ. ವಿಧಿ ಇಲ್ಲ. ನೋಡೋಣ, ಅಂಥವ್ರನ್ನೆಲ್ಲ ನೆನೆಸ್ಕೊಳ್ತಂದ್ರೆ ನಾವೇ ಪುಣ್ಯವಂತರು. ಹೆಂಗೋ ದೇವರು ನಮಗೆಲ್ಲನೂ ಕೊಟ್ಟಿದ್ದೀನಿ. ಅವ್ರು ಹ್ಯಾಂಡಿಕ್ಯಾಪ್ಟ್ ಆದ್ರೂ ಫಸ್ಲು ಮಾಡಬೇಕು ಅಂದ್ಕೊಂಡು ಹೇಳಿದರೆ ಡಿಸ್ ಹೊಡೆಯೋಣ ಅಂತ ಬಂದಿದ್ದೀವಿ. ಈ ಕಡೆ ಸ್ವಲ್ಪ ಮಳೆ ಕಮ್ಮಿ ಇದೆ, ಸ್ವಲ್ಪ ಓದಿದೆ, ಅಷ್ಟೊಂದೇನಿಲ್ಲ ನೋಡಿ. ಆದರೂ ನೀಟಾಗಿ ಬರ್ತಾಯಿದೆ. ಅಂದರೆ ನಮ್ಮೂರ ಕಡೆ ಅಲ್ಲಿಗೆ ಇಲ್ಲಿಗೆ 1 ಕಿಲೋಮೀಟ್ರ್ ಡಿಫ್ರೆಂಟ್ ಆದ್ರೂ ಇಲ್ಲಿಗೆ ಅಷ್ಟೊಂದು ಮಳೆ ಇಲ್ಲ. ನಮಗೆಲ್ಲ ಸಿಕ್ಕಾಪಟ್ಟೆ ಮಳೆ, ಪರವಾಗಿಲ್ಲ. ನಮ್ಮ ಹೊಲ್ದ ಕಡೆ ಇಲ್ಲ, ಈ ಕಡೆ ಕಮ್ಮಿ ನೋಡಿ. ಅದೆಲ್ಲ ಕಾವೇರಿ ನೀರು ಹರ್ಕೊಂಡು ಹೋಗೋ ಜಾಗ. ಆ ಕಡೆ ಪಂಪ್ಸೆಟ್ಟು ಮಾಡ್ಕೋಬೋದು. ಮುಗೀತು, ಬಂದಿದ್ದೀವಿ ಮನೆಗೆ. ಇಲ್ಲೇ ನಮ್ಮ ಪಕ್ಕದ ಮನೆಗೆ ಬಂದು ದೋಸೆ ಹೋಯ್ತೀನಿ ಅಂತ ಇದ್ದಾನೆ. ಊಟಕ್ಕೆ ಬಂದರೆ ಮನೆಗೆ ಏನು ದೋಸೆ ಹೋಯ್ತಾನೆ ಅಂದರೆ ಓಡಿ ಆಚೆ ಕೊಡೋಗ್ತವನೆ. ನಮ್ಮ ಮೇಡಮ್ ಬರೇ ನಕ್ಕೊಂಡು ಬರ್ತಾವ್ರೆ. ಅವನೇನೋ ದೋಸೆ ಹೋಯ್ತೀನಿ ಅಂದರೆ ಅದೇನು ದೋಸೆ ಹೋಯ್ತಾನೆ ಬಲ್ಲ ಅಂದರೆ ಜಾಚ್ಕೊಂಡು ಊರಿಗೆ ಮನೆಯಿಂದ ಆಚೆ ಓಡೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನಮ್ಮ ವೀಡಿಯೋಗಳು ಹಿಂಗೆ ಬರ್ತಾ ಇರುತ್ತೆ. ಆದಷ್ಟು ರೈತರ ವೀಡಿಯೋಗಳು ಅಷ್ಟೆಷ್ಟೋ ಬರುತ್ತೆ, ನೋಡಿ ಆನಂದಿಸಿ. ಹೆಂಗೋ ದೋಸೆ ಕೊಟ್ಟಿದ್ದೀನಿ, ಚೆನ್ನಾಗಿದೆ, ತಿಂತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ. ಆದಷ್ಟು ನಮ್ಮ ವೀಡಿಯೋಗಳು ಎಷ್ಟೋ ಬರುತ್ತೆ. ನಮ್ಮ ಒಳ್ಳೆಯದು ಸ್ವಲ್ಪ ನೋಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಅಷ್ಟೇ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.